ಹೇ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್, ಹ್ಯಾಪಿ ಮಾರ್ನಿಂಗ್. ಬಟ್ ತುಂಬ ಬೇಜಾರಾಗ್ತಾ ಇದೆ. ಸೊ ಇಂಟ್ರೊಡಕ್ಷನ್ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮ್ ಇರಲಿಲ್ಲ, ಹಾಗಾಗಿ ಹಳೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಸುಮ್ಮನೆ ಬೆಳಗ್ಗೆ ಮೂಡ್ ಔಟ್ ಆಗಿತ್ತು. ಎದ್ಕೊಂಡು ಟೈಮ್ ಇದ್ದಾಗ 10 ಗಂಟೆ ಸುಮ್ಮನೆ ಕೂತ್ಕೊಂಡಿದ್ದೆ. ಅಮ್ಮ ಬಿಸಿ ಬಿಸಿ ಕಾಫಿ ಮಾಡಿಕೊಟ್ರು. ಸೊ ಇದು ನಾನು ಊರಿಗೆ ಹೋಗೋದು ಹಿಂದಿನ ದಿನ ವ್ಲಾಗ್ ಆಯಿತಾ. ತಂಬ್ಲೈನ್ ನೋಡಿದರೆ ನಿಮಗೆ ಏನು ಇತ್ತ ಅಂತ ಗೊತ್ತಾಗತ್ತೆ. 2 ದಿನದ್ದು ಸೇರಿ ಒಂದು ವ್ಲಾಗ್ ಮಾಡ್ತಾಯಿರ್ತೀನಿ. ನಾನು ಆಲ್ಮೋಸ್ಟ್ 9 or 10 ಡೇಸ್ ಇದ್ದೆ. ಬಟ್ ಆದರೆ ಹೆಂಗೆ ದಿನಗಳು ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ, ಮೈಸೂರಿಂದ ಅಂತ ಹೇಳ್ತಾ, ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ವ್ಲಾಗ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಅಮ್ಮನೂ ಇರಲಿಲ್ಲ, ಒಂದು ತಿಥಿ ಕಾರ್ಯ ಇತ್ತು ಹೋಗಿದ್ದರು. ಅಪ್ಪನೂ ಇರಲಿಲ್ಲ, ತಿಥಿ ಕಾರ್ಯ ಇತ್ತು ಹೋಗಿದ್ದರು. ನಮ್ಮವ್ವ ಕೀಲಾರ್ದವ್ವ, ಅಮ್ಮ ಅಜ್ಜಿ ಬಂದಿದ್ದರು, ನೀವೆಲ್ಲ ನೋಡಿದ್ರಿ. ಅವರು ಮತ್ತು ನನ್ನ ತಮ್ಮ ಇಬ್ಬರೂ ಇರಲಿಲ್ಲ, ಮಂಡ್ಯಗೆ ಹೋಗಿದ್ದರು. ಅಲ್ಲೂ ಒಂದು ತಿಥಿ ಕಾರ್ಯ ಇತ್ತು ಹೋಗಿದ್ದರು. ಮನೇಲಿ ನಾನು ಚಾರು ಇಬ್ಬರೇ ಆಯಿತಾ. ಇವತ್ತು ದೋಸೆ ಮಾಡಿದರು. ಸೊ ದೋಸೆ ತಿಂದ್ಕೊಂಡು ಒಂದು ರೀಲ್ಸೇ ಮಾಡಿರಲಿಲ್ಲ. ಊರಿಗೆ ಬಂದಾಗಿಂದ ರೇಷ್ಮೆ ಮನೆಗೆ ಹೋಗಿ, ಅಮ್ಮ ಬೆಳೆಸಿರೋಂಥ ಗಿಡಗಳ ಹತ್ರ ಎಲ್ಲ ಹೋಗಿ ಒಂದು ಸಣ್ಣ ಪುಟ್ಟ ರೀಲ್ಸ್ ಎಲ್ಲ ಮಾಡಿಕೊಂಡೆ. ಇದು ಅಪ್ಪ ನೋಡಿ ತಿಥಿ ಕಾರ್ಯಕ್ಕೆ ಹೋಗ್ತಾ ಇದ್ದಾರೆ. ಅವರೆಲ್ಲ ಬೆಳಗ್ಗೆ ಹೊರಟ್ಬಿಟ್ರು. ನನ್ನ ಮಗನ್ನ ಅಮ್ಮ ಕರ್ಕೊಂಡೋಗಿದ್ರು ಅಮ್ಮನ ಜೊತೆ. ಇವತ್ತು ಒಟ್ಟು 3 ಫಂಕ್ಷನ್ನು. ಹೋಗಲಿಲ್ಲ ಅಂದರೆ ಒಂದೇ ಊರಲ್ಲಿ ನಿಷ್ಠೂರ. ಬಟ್ ಅಜ್ಜಿ ಮತ್ತು ನನ್ನ ತಮ್ಮ ಮಂಡ್ಯಗೆ ಹೋಗಿದ್ರು, ದೊಡ್ಡ ತಮ್ಮ ಗದ್ದೆ ಕೆಲಸಕ್ಕೆ ಹೋಗಿದ್ದ. ಇಷ್ಟೆಲ್ಲ ಅದ್ರ ನಡುವೆ ಅಪ್ಪ ರೆಡಿಯಾಗಿ ಒಂದು ಕಾರ್ಯಕ್ಕೆ ಹೋಗ್ತಾ ಇದ್ದಾರೆ. ಇನ್ನು ನಾನು ಚಾರು ಇಬ್ಬರೇ, ಏನು ವ್ಲಾಗ್ ಮಾಡಿಲ್ಲ. ತಿಂಡಿ ಮಾಡಿಕೊಟ್ರು, ಕಾಫಿ ಮಾಡಿಕೊಟ್ರು, ಕುಡಿದ್ಬಿಟ್ಟು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಆರಾಮ್ಸೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೆ, ಬಟ್ಟೆ ಎಲ್ಲ ಒಣಗಿತ್ತು. ಎಲ್ಲ ಬಟ್ಟೆ ಎತ್ಕೊಂಬಂದು ಮಡಚಿಟ್ಕೊಳ್ಳೋಣ, ಇನ್ನು ನಾಳೆ ಆಗಲ್ಲ ಅಂತ ಹೇಳಿ ಎಲ್ಲ ಬಟ್ಟೆಗಳು ಎತ್ಕೊಂಬಂದು ಮಡಚಿಟ್ಕೋತಾ ಇದ್ದೆ. ಒಂದು ಇನ್ಸ್ಟಾಗ್ರಾಮಲ್ಲಿ ಈ ಹೆಣ್ಮಕ್ಳ ಲೈಫ್ ಹೆಂಗೆ ಅಂದರೆ, ಊಟದಾಗ ಒಂದು ಮನೇಲಿ ಇರ್ತೀವಿ, ಮದುವೆ ಆಗಿ ಒಂದು ಮನೆಗೆ ಹೋಗ್ತೀವಿ. ಬಟ್ ಹುಟ್ಟದಂಥ ತವ್ರ ಮನೆಗೆ ಅತಿಥಿ ಆಗ್ತೀವಿ. ಗಂಡನ ಮನೆಯೂ ನಮ್ಮ ಮನೆ ಆಗಲ್ಲ, ಅದು ಕೂಡ ಒಂದು ಕಂಡವ್ರ ಮನೆ ಥರನೇ. ಬಟ್ ನಮ್ಮ ಸ್ವಂತ ಮನೆ ಎಲ್ಲಿದೆ, ಈ ಮೀನಿಂಗ್ ಕೊಡೋವಂಥ ರೀಲ್ಸು. ಯಾರಾದರೂ ಇನ್ಸ್ಟಾಗ್ರಾಮಲ್ಲಿ ನನ್ನ ಐ ಡಿ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಫಾಲೋ ಮಾಡ್ಕೊಂಡು ನೋಡಿ, ಗೊತ್ತಾಗುತ್ತೆ. ತುಂಬ ನಿಜ ಅನ್ನಿಸ್ತು. ಆ್ಯಕ್ಚುಲಿ ಅದು ನನ್ನ ಸಿಚುವೇಶನ್, ನನಗೆ ಅಂತಲ್ಲ, ಎಲ್ಲ ಟಿಪಿಕಲ್ ಹೌಸ್ ವೈಫ್ಸ್ಗೂ ಇದು ಸರ್ವೇ ಸಾಮಾನ್ಯ. ಸೊ ಅಮ್ಮ ಕಾರ್ಯ ಎಲ್ಲ ಮುಗಿಸ್ಕೊಂಬಂದರು. ಇವಳು ಪಪ್ಪಾಯ ಕಟ್ ಮಾಡ್ತಾಯಿದ್ದಾಳೆ. ನಮ್ಮದೇ ಗಿಡದಲ್ಲಿ ಬೆಳೆದಂಥ ಪಪ್ಪಾಯ ತುಂಬ ಸ್ವೀಟಾಗಿತ್ತು, ತುಂಬ ಚೆನ್ನಾಗಿತ್ತು. ಮನಸ್ಸು ತುಂಬ ಭಾರ ಅನ್ನಿಸ್ತಾ ಇತ್ತು. ಯಾಕಪ್ಪ ಅಂದರೆ ಇನ್ನು ಅಮ್ಮ ಮನೆಗೆ ಬರೋದು ನೆಕ್ಸ್ಟ್ ಇಯರೇ. ಸೊ ಅಲ್ಲಿ ತನಕ ನನಗೂ ಒಂದು ಪೀಸ್ ಕೊಟ್ಟಲು, ನಾನು ತಿಂತಾಯಿದ್ದೀನಿ. ಎಲ್ಲ ಮಿಸ್ ಮಾಡ್ಕೋತೀನಲ್ಲ ಅಂತ ಅದೇ ಒಂದು ಥಾಟ್ ಮನಸ್ಸು ತುಂಬ ಭಾರ ಆಗಿತ್ತು. ಅಷ್ಟರಲ್ಲಿ ಅಪ್ಪ ಕೂಡ ಬಂದರು. ಅಪ್ಪ ಅಂದರೆ ತ್ಯಾಗಮಯಿ, ನಿಮಗೆಲ್ಲ ಗೊತ್ತಲ್ಲ. ಬರುವಾಗ ಬರೀ ಕೈಲಿ ಬರ್ತಾರಾ? ಬಂಗಾರಪೇಟೆ ಮಧ್ಯಾಹ್ನ ತಾನೇ ಮಮ್ಮನ್ನ ಐಸ್ ಕ್ರೀಮ್ ತಕ್ಕೊಡು ಅಂತ ಕೇಳ್ತಿದ್ದೆ. ತಾತನೇ ತಂದ್ಬಿಡ್ತು. ಓ ಈಗ ಗಾಲಕ್ಕೆ ಮಾಡ್ಬಾರ್ದು. ಈಗ ಪ್ಲೇಟ್ಗಳು ಎತ್ಕೋ. ಇಂಥ ಒಂದು 6 ಸೊ ಸುಮಾರು ಜನ ಹೇಳ್ತಿರ್ತೀರಾ ನೀವು ತುಂಬ ಲಕ್ಕಿ ಹಾಗೆ ಹೀಗೆ ಅಂತ. ಎಸ್, ಅಫ್ಕೋರ್ಸ್ ತುಂಬ ಲಕ್ಕಿ. ಇದು ಬಂಗಾರಪೇಟೆ ಮಸಾಲೆ ಪುರಿ ಎಲ್ರಿಗೂ ತೊಗೊಂಬಂದಿದ್ರು. ಎಲ್ರಿಗೂ ಬೌಲ್ಗೆ ಹಾಕ್ಕೊಟ್ಟಿರ್ತಾ ಇದ್ದೀನಿ. ನಮ್ಮಪ್ಪ ಏನು ಮಾಡ್ತಾಯಿದ್ದಾರೆ, ಇದು ಕಬ್ಬಿನ ದುಡ್ಡು ಗೈಸ್. ಅವ್ರು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಕಬ್ಬಿನ ದುಡ್ಡು ಲೆಕ್ಕ ಹಾಕ್ತಾಯಿದ್ದಾರೆ. ಪಾಪ ದುಡ್ಡು ಕೊಡ್ತಾ ಇದೆಯಲ್ಲ ಪಾಪ, ಹೆಂಗೆ ಕೊಟ್ಟಿದ್ದೀಯ ಅಂತ, ಇಷ್ಟು ದುಡ್ಡು ಕೊಟ್ಟಿದ್ಯಾ ನಮ್ಮ ಪಪ್ಪ ಅಂತ. ಎಷ್ಟೈತೆ ಪಪ್ಪ, ಎಷ್ಟೈತೆ ಹೇಳೋ? 50 ಅದಕ್ಕೆ ನಾನು ಹೇಳ್ಸ್ಕೊ. ನಾವಿವತ್ತು ಹಿಂಗಿದ್ದೀವಿ ಅಂತಂದರೆ ನಮ್ಮ ಹಿಂದೆ ಪಟ್ಟಿರೋ ಕಣ್ಣೀರಿನ ಕತೆಗಳು, ಪಟ್ಟಿರೋ ಶ್ರಮಗಳು, ನಿದ್ದೆ ಇಲ್ದಿರೋ ರಾತ್ರಿಗಳು. ಈಗ ನಾವೇನಿದ್ದೀವಿ ಮನೆ, ಅದು ಮನೆ ಆಗಿರಲಿಲ್ಲ, ದನದ ಮನೆ, ಹಸು ಮನೆ, ದನದ ಕೊಟ್ಟಿಗೆ ಅಂತಿರಲ್ಲ ಅದಾಗಿತ್ತು. ನಮ್ಮಪ್ಪ 3 ಜನ ತಂಗಿದಿರು ಮದುವೆ ಮಾಡಿ, ಜೊತೆಗೆ ನಾನೊಬ್ಬಳು ಮಗಳು, ನನ್ನ ಮದುವೆ ಮಾಡಿ 1 ಕುಂಟೆ ಜಮೀನು ಕಳ್ಕೊಳ್ದೇರ ಇರೋ ಬರೋ ಜಮೀನೆಲ್ಲ ಉಳಿಸ್ಕೊಂಡು
ಏನೋ ಒಂಥರ ನೆಮ್ಮದಿ ಜೀವನ ನಡೆಸ್ತಾ ಇದ್ದಾರೆ ಇವಾಗ ಅಂತ ಹೇಳ್ಬೋದು. ಬಟ್ ಆದರೆ ಒಂದು ಟೈಮಲ್ಲಿ ನಮ್ಮ ಹತ್ರ ಒಂದು 5-6 ವರ್ಷ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ನನ್ನ ತಮ್ಮಂದರು, ನಿಜಕ್ಕೂ ನನ್ನ ತಮ್ಮಂದ್ರನ್ನ ಆ ಮಹದೇಶ್ವರನೇ ಕಳಿಸಿದ್ದಾನೆ ಅಂತ ಹೇಳ್ಬೋದು. ನಾನು ಮುಂದೆ ಡೈರೆಕ್ಟಾಗಿ ಯಾವತ್ತೂ ಏನೂ ಹೇಳ್ದೇ ಇದ್ದರು, ಬಟ್ ಆದರೆ ನನ್ನ ಮನಸ್ಸಲ್ಲಿ ಯಾವಾಗಲೂ ಅವ್ರಿಗೊಂದು ಅಗ್ರಸ್ಥಾನ ಇದ್ದೇ ಇರುತ್ತೆ. ನಮ್ಮಮ್ಮ ನೋಡಿ ಹೆಂಗೆ ವೀಡಿಯೋ ಮಾಡ್ಕೊಂಡಿದ್ದಾರೆ ಸೆಲ್ಫಿ ಕ್ಯಾಮ್ರಾದಲ್ಲಿ ಅಂತ. ನಮ್ಮಮ್ಮನೂ ಅಷ್ಟೇ ಗಾಯ್ಸ್. ಸೊ ತಿಂದರೆ ಹೋಗುತ್ತೆ, ಉಂಡ್ರೆ ಹೋಗುತ್ತೆ ಅಂತ ಒಂದು ರೂಪಾಯಿನೂ ಕೂಡಿಟ್ಟು ನನ್ನ ಮಕ್ಕಳು ಚೆನ್ನಾಗಿರಲಿ, ನನ್ನ ಮಕ್ಕಳ ಜೀವನ ಚೆನ್ನಾಗಿರಲಿ ಅಂತ ತುಂಬ ತ್ಯಾಗಗಳನ್ನ ಮಾಡಿದ್ದಾರೆ. ನಮ್ಮಮ್ಮ ಸೆಲ್ಫಿ ವೀಡಿಯೋ ಮಾಡ್ಕೊಂಡಿದ್ದಾರೆ. ನನಗದನ್ನು ಡಿಲೀಟ್ ಮಾಡೋಕ್ಕೆ ಮನಸ್ಸು ಬರಲಿಲ್ಲ. ಮೊಬೈಲ್ ಇಟ್ಕೊಂಡು ಹಾಗೆ ವೀಡಿಯೋ ತಗೊಂಡಿದ್ದಾರೆ. ಆ್ಯಸ್ ಇಟ್ ಈಸ್ ಅದನ್ನು ಹಾಗೆ ಹಾಕಿದ್ದೀನಿ. ನಮ್ಮಮ್ಮನ ಹತ್ರ ಒಂದು ಪುಟ್ಟಿ, ನಿಮಗೆಲ್ಲ ಗೊತ್ತು, ಪುಟಾಣಿದು ಬುಜ್ರಂಗಿ ಪುಟ್ಟಿ ಅಂತ, ಅದ್ರ ತುಂಬ ಒಡವೆಗಳಿತ್ತು. ನಮ್ಮಪ್ಪ ಕೇಳಿದ್ರು ಅವ್ರ ತಂಗಿದಿರು ಮದುವೆಗೆ ಅಂತ ಪ್ರತಿಯೊಂದು ಒಡವೆ, ಒಂದು ಓಲೆನೂ ಸುಧಾ ಹಿಡ್ದೇರ ನಮ್ಮಪ್ಪನಿಗೆ ಅಂತ ಎಲ್ಲನೂ ಕೊಟ್ಟರು, ತ್ಯಾಗ ಮಾಡಿದ್ರು. ಬಟ್ ಯಾರು ಮಾಡಿಸ್ಕೊಂಡವ್ರು ಯಾರು ನೀವು ಮಾಡಿದ್ರಿ, ಅದು ಮಾಡಿದ್ರಿ, ಇದು ಮಾಡಿದ್ರಿ ಅಂತ ಅನ್ನೋದೇ ಇಲ್ಲ. ನೀವು ಧರ್ಮಕ್ಕೆ ಮಾಡಿದ್ರಾ, ನಿಮ್ಮ ಕರ್ತವ್ಯ ನೀವು ಮಾಡಿದ್ದೀರಾ ಅಂತಾರೆ. ಅದು ಅವ್ರವ್ರ ಅನಿಸಿಕೆ. ಸೊ ನಾನು ಯಾರನ್ನೂ ಬ್ಲೇಮ್ ಮಾಡ್ತಾ ಇಲ್ಲ. ಬಟ್ ನಾನು ಮುಂದಿನ ಜನ್ಮ ಅಂತ ಇದ್ದರೆ ನನ್ನ ಚರ್ಮನ ತೆಗೆದುಬಿಟ್ಟು ನಮ್ಮ ತಂದೆ ತಾಯಿಗೆ ಚಪ್ಪಲಿ ಮಾಡಿಕೊಟ್ಬಿಡ್ತೀನಿ. ಸೊ ಅದು ಒಂದು ಆಸೆ ಇದೆ ಗೈಸ್. ನಮ್ಮ ಅಪ್ಪ ಅಮ್ಮನ ಕೊನೆ ತನಕ ಚೆನ್ನಾಗಿ ನೋಡ್ಕೋತೀನಿ, ಅದು ಬೇರೆ ಪ್ರಶ್ನೆ. ಸೊ ಎತ್ತ ತಂದೆ ತಾಯಿ ಯಾರೇ ಆಗಿರಲಿ ಅವ್ರ ಮನ್ಸಿಗೆ ನೋವಾಗೋ ಥರ ನೋಡ್ಕೋಬೇಡಿ. ಅವ್ರು ಏನೇ ಮಾಡಿದ್ರು ನಮ್ಮ ಒಳ್ಳೇದಕ್ಕೆ ಮಾಡಿರ್ತಾರೆ, ನಮ್ಮ ಫ್ಯೂಚರ್ ಚೆನ್ನಾಗಿರಲಿ ಅಂತಲೇ ಮಾಡಿರ್ತಾರೆ. ಅಮ್ಮ ಉಪ್ಸಾರು ಮಾಡಮ್ಮ. ಹಾಂ ಅಮ್ಮ, ನಂಗೆ ಉಪ್ಸಾರು ಮಾಡು. ನೀನು ಯಾವ ಕಬಾಬು ಬೇಡ ನನಗೆ. ಹ್ಞೂ ಇಲ್ಲ, ಹ್ಞೂ ಇಲ್ಲ ತರಿಸ್ಲಾ? ಅಮ್ಮನ ಕೈಲಿ ಲಾಸ್ಟ್ ಡೇ ಅಂತ ಉಪ್ಸಾರು ಮಾಡಿಸ್ಕೊಂಡು ಅದು ಹೆಂಗೆ ಮುದ್ದೆ ಮಾಡಿಸ್ಕೊಂಡು ತಿಂದ್ಕೊಂಡು ಮಲ್ಕೊಂಡು ನನಗೆ ಎಚ್ಚರಿಕೆ ಆಗಿದ್ದೆ ಬೆಳಗಿನ ಜಾವ 6 ಗಂಟೆಗೆ. ಈಗ ಜಸ್ಟ್ ನಾವು ಬೆಳಗಿನ ಜಾವ 6 ಗಂಟೆಗೆ. ಸೊ ಇವಾಗ ಎದ್ದು ಎಲ್ಲ ಕೆಲಸ ಮುಗೀತು. ಅಷ್ಟರಲ್ಲಿ ಅಪ್ಪ ಹಾಲೆಲ್ಲ ಕರೆದು ಕೊಟ್ಟರು. ನಾನು ಬೇಗ ಮನೆ ಕಸ ಗುಡಿಸಿ ಮನೆ ಒರೆಸಿ, ಇವತ್ತು ಅಮ್ಮ ಇಡ್ಲಿಗೆ ರುಬ್ಬಿಟ್ಟಿದ್ರು. ಇಡ್ಲಿ ನಾನು ಬೇಯಿಸ್ಕೊತೀನಿ, ತಿಂಡಿ ಮಾಡ್ಕೊತೀನಿ, ನೀವು ಹೋಗಿ ಬೇಗ ಎಲ್ಲ ಸ್ನಾನ ಮಾಡ್ಕೊಳ್ಳಿ ಅಂತ ಅಂದರು. ಸೊ ನಾನಿವಾಗ ಮನೆ ಕಸ ಗುಡಿಸಿ ಮನೆ ಒರೆಸಿ ಸ್ನಾನಕ್ಕೆ ಹೋಗಬೇಕು. ಅಷ್ಟರಲ್ಲಿ ನನ್ನ ಮಗ ಎದ್ದಿದ್ದ. ಅವನು ಸ್ನಾನಕ್ಕೆ ಹೋಗು ಅಂತ ಹೇಳ್ತಾ ಇದ್ದೆ. ಮನಸ್ಸು ತುಂಬ ಭಾರ ಅನ್ನೋದಕ್ಕಿಂತ ಬೇಜಾರು, ಮತ್ತೆ ಹೋಗಬೇಕಲ್ಲಪ್ಪ ಅಂತ. ಹೋಗಲೇಬೇಕು ಯಾವತ್ತಿದ್ರೂ, ಅದು ಬೇರೆ ಪ್ರಶ್ನೆ. ಬಟ್ ಇನ್ನೊಂದು ಸ್ವಲ್ಪ ದಿವಸ ಇರ್ಬೋದಿತ್ತಲ್ಲ ಅಂತ ನೀವುಗಳು ಅನ್ಬೋದು. ಬಟ್ ನಮ್ಮದು ಕಮಿಟ್ಮೆಂಟ್ಸ್ ಅಂತ ಇದೆ. ಈಗ ನಾನು ಅಂದಂಗೆ ಈಗ ಅದು ನಮಗೆ ಒಂಥರ ಅಮ್ಮನ ಮನೆ. ಅವ್ರು ಎಷ್ಟೇ ಪ್ರೀತಿ ಕೊಡ್ಬೋದು, ಅವ್ರು ಎಷ್ಟೇ ಚೆನ್ನಾಗಿ ನೋಡ್ಕೋಬೋದು. ಬಟ್ ಅದು ಇವಾಗ ನಮಗೊಂಥರ ಅತಿಥಿ ಮನೆ ಥರ, ಗೆಸ್ಟ್ ಮನೆ ಥರ. ಎಷ್ಟು ದಿನ ಇರಬೇಕೋ ಅಲ್ಲ, ಅಷ್ಟೇ ದಿನ ಇರಬೇಕು. ಅದು ಒಂದು ಋಣ. ಆ ಋಣ ಮುಗಿದ ಮೇಲೆ ನಮ್ಮ ಪಾಡಿಗೆ ನಾವು ಬರಲೇಬೇಕು. ನಮ್ಮ ಮುಂದಿನ ಜೀವನ ಏನು, ನಮ್ಮ ಜವಾಬ್ದಾರಿಗಳೇನು, ನಮ್ಮ ಮಕ್ಕಳ ಭವಿಷ್ಯ ಕೂಡ ನೋಡಲೇಬೇಕಲ್ವ. ಅವ್ರ ಸ್ಕೂಲ್ಸು, ಅವ್ರ ಕಾಲೇಜು, ಅವ್ರ ಅಡ್ಮಿಷನ್ಸು. ಸೊ ಮಾಡೋರಿದ್ದಾರೆ, ಹಾಕೋರಿದ್ದಾರೆ ಅಂದ್ಕೊಂಡು ಎಷ್ಟು ದಿನ ತಿನ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತೆ. ಸೊ ಸ್ನಾನಕ್ಕೆ ಹೋಗ್ತಾ ಇದ್ದೆ, ಅದಕ್ಕೆ ಓಲೆ ಸರ ಎಲ್ಲ ಬಿಚ್ಚಿಟ್ಟಿದ್ದೆ. ಆಮೇಲೆ ಅದಕ್ಕೂ ಕೂಡ ಯಾರು ಕಮೆಂಟ್ ಮಾಡಬೇಡಿ, ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ನಾನು ಒಂದು ಏನು ಹೇಳಬೇಕು ಅಂತ ನೀವೇನೇ ಹೇಳಿ, ಇವತ್ತಿನ ದಿನ ನಾನು ಇಷ್ಟು ಚೆನ್ನಾಗಿದ್ದೀನಿ, ಇಷ್ಟೆಲ್ಲ ಇದೆ ನನ್ನ ಹತ್ರ ಅಂದರೆ ಅದು ನನ್ನ ತಂದೆ ತಾಯಿ ಮಾಡಿರೋಂಥ ಪೂಜೆ ಫಲ, ಅಥವಾ ಅವ್ರು ತಂದಿರೋಂಥ ಒಂದು ಒಳ್ಳೆತನ ನನ್ನನ್ನು ಕಾಪಾಡ್ತಾ ಇದೆ. ಅವ್ರು ಮಾಡಿರೋ ದಾನ ಧರ್ಮ, ಅವ್ರು ಮಾಡಿದಾರಲ್ಲ ಸ್ಯಾಕ್ರಿಫೈಸ್, ತ್ಯಾಗ. ಸೊ ಅದು ನನ್ನನ್ನು ಇವತ್ತಿನ ದಿನ ಇಷ್ಟು ಚೆನ್ನಾಗಿ ಇಟ್ಟಿರೋಕ್ಕೆ ಕಾರಣ. ಎಲ್ಲರೂ ಅನ್ಕೋಬೋದು, ಯಾರು ಮಾಡ್ದಾರೆ, ಅದೇನು ನಿಮ್ಮಪ್ಪ ಮಾಡಿಬಿಟ್ಟಿದ್ದಾರಾ, ನಿಮ್ಮಮ್ಮ ಮಾಡಿಬಿಟ್ಟಿದ್ದಾರಾ ಅಂತ. ಎಸ್, ನಮ್ಮಮ್ಮನಂತ ಅಮ್ಮ ನಿಜಕ್ಕೂ ಅದು ಹೇಳಿದ್ರೆ ಗೊತ್ತಾಗಲ್ಲ, ಅನುಭವಿಸೋರ್ಗಷ್ಟೇ ಗೊತ್ತಾಗೋದು. ಕಿವಿಲಿ ಒಂದು ಜೊತೆ ಓಲೆನೂ ಇರಲ್ಲ ನಮ್ಮಮ್ಮನಿಗೆ, ಅಷ್ಟೆಲ್ಲ ಕೊಟ್ಟಿದ್ದಾರೆ. ಬಟ್ ಆದರೆ ಇವತ್ತಿನ ದಿನ ಹಿಂಗೆಲ್ಲ ಮಾಡಿದ್ರು ಅಂತ ನೆನಪಿಸ್ಕೊಳ್ಳೋದು ಇಲ್ಲ. ಸೊ ಈಗ ಫೈನಲಿ ನಾವು ಹೊರಡೋ ದಿನ. ನಾನು ಸ್ನಾನ ಮಾಡಿ ಎಲ್ಲ ರೆಡಿ ಆಗ್ತಾಯಿದ್ದೀನಿ. ಅಪ್ಪ ನೋಡಿ, ಒಂದು ಅಕ್ಕಿಯಿಂದ ಹಿಡಿದು, ಬಾಳೆ ಗೊನೆಯಿಂದ ಹಿಡಿದು, ರಾಗಿಯಿಂದ ಹಿಡಿದು ಪ್ರತಿಯೊಂದು
ನಮ್ಮ ಮನೇಲಿ ಇಲ್ಲ ಅಂತ ಅಲ್ಲ. ಸತೀಶ್ ಪ್ರತಿ ಸಲ ಹೇಳ್ತಾರೆ ಏನೂ ತರಬೇಡ ಎಲ್ಲ ನಮ್ಮ ಹತ್ರನೂ ಇದೆ, ಅಲ್ಲಿಂದ ಯಾಕೆ ತಗೊಬರ್ತೀಯ ಅಂತ. ನಾನು ಫ್ರೆಶ್ ಅಪ್ ಆಗಿ ಬೇಗ ರಾಯರ ವಾರ ಪೂಜೆ ಎಲ್ಲ ಮುಗಿಸ್ದೆ. ಬಟ್ ಅವ್ರು ಪ್ರೀತಿಯಿಂದ ಕೊಡುವಾಗ ನಾನು ಬೇಡ ಅಂತ ಹೇಳೋಕ್ಕೆ ಮನಸ್ಸೇ ಬರೋಲ್ಲ. ದಪ್ಪಕ್ಕಿ ತೊಗೊಂಡೋಗಿ ದೋಸೆಗಾಗತ್ತೆ, ಸಣ್ಣಕ್ಕಿ ತೊಗೊಂಡೋಗಿ ಊಟಕ್ಕಾಗತ್ತೆ, ರಾಗಿ ತೊಗೊಂಡೋಗಿ ಬಾಳೆಗೊನೆ ತೊಗೊಂಡೋಗಿ ಅಂತ ಕೊಡ್ತಾರೆ. ಇವತ್ತು ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ವಾರ ಪೂಜೆ ಮಾಡಿದ್ದೀನಿ. ಸೊ ಓಲೆ ಎಲ್ಲ ಅಮ್ಮನ ಹತ್ರ ಕೊಟ್ಟಿದ್ದೆ ಅಲ್ವಾ, ಅಮ್ಮ ಎಲ್ಲ ಕೊಟ್ಟಿದ್ದಾರೆ, ಕರೆಕ್ಟಾಗಿದೆಯಾ ನೋಡ್ಕೊ ಅಂತ ಇದ್ದಾರೆ. ನಾನು ಏನಾಗುತ್ತೆ ಅಮ್ಮ ಯಾಕೆ ಹಿಂಗೆ ಅಂತೀಯ ಅಂತೆಲ್ಲ ಹೇಳ್ತಾ ಇದ್ದೆ. ಸೊ ಅಮ್ಮ ಇಡ್ಲಿ ದೋಸೆ ಎರಡೂ ಮಾಡಿದರು. ಸತೀಶ್ಗೆ ಇಡ್ಲಿ ಇಷ್ಟ ಅಂತ ಇಡ್ಲಿ ಮಾಡಿದರು. ನಮಗೆಲ್ಲ ಬಿಸಿ ಬಿಸಿ ದೋಸೆ ಕೊಡ್ತಾಯಿದ್ರು. ನಂಗೆ ಅಷ್ಟು ಇಡ್ಲಿ ಇಷ್ಟ ಆಗಲ್ಲ ಗೈಸ್, ದೋಸೆ ಆದರೆ 2-3 ತಿಂತೀನಿ. ಇವಾಗ ಕೂತ್ಕೊಂಡು ಇಯರಿಂಗ್ಸ್ ಎಲ್ಲ ಹಾಕೋತಾ ಇದ್ದೆ, ಕೂದಲು ಫುಲ್ ಒದ್ದೆ ಇತ್ತು, ಬಡ್ಕೋತಾಯಿದ್ರು. ಅಲ್ಲೋಗಿ ತಲೆನೋವು ಅಂತೀಯ, ಫಸ್ಟ್ ತಲೆ ಒಣಗಿಸು ಅಂತ. ಸೊ ಫ್ಯಾನ್ ಆನ್ ಮಾಡಿಕೊಂಡು ಕೂತ್ಕೊಂಡು ತಲೆ ಎಲ್ಲ ಒಣಗಿಸ್ಕೊಂಡು ಓಲೆ ಎಲ್ಲ ಹಾಕ್ಕೊಂಡು ಫೈನಲಿ ಎಲ್ಲ ರೆಡಿ ಆದೆ. ಏನಕ್ಕೆ ಏನಕ್ಕಮ್ಮ ಏನಕ್ಕೆ ಅಳ್ತಾ ಇದ್ಯಾ? ಎಲ್ಲಿ ಏನು ಕಳ್ತಾ ಇದೆಯಾ? ಏನಂತ? ನೀವು ಹೋಗಿ ನಿಮ್ಮ ಮನೇಲಿ ಚೆನ್ನಾಗಿರಿ ಅಂತ ನೋಡೋದು. ಏನೋ ವಿಡಿಯೋ ಮಾಡಿದೆ ಅಷ್ಟೇ. ನಿಮಗೆ ನಿಂತವಳೆ ಅಲ್ಲಿ ಐಕ್ಳು ರಜಾ ಇದ್ರು ಹೋಯ್ತೀನಿ ಯಾವಾಗಲೂ ಹಿಂಗೆ ಹೇಳ್ತೀಯ. ಆಯ್ತು ಹೋಗು, ಇರೋಗ್ಲಿ ನಿಮ್ಮ ಮನೇಲಿ ನೀವು ನೆಮ್ಮದಿಲಿ ತಗೋ. ಯಾವಾಗ ನೋಡಿದ್ರು ಇದು ಏನೋ 2 ತಿಂಗಳು ರಜಾ ಕೊಡಲಿ 1 ತಿಂಗಳು ರಜಾ ಕೊಡಲಿ, ಆಯ್ತು ಚೆನ್ನಾಗಿರೋಗ್ರಿ ನಿಮ್ಮ ಮನೇಲಿ. ಏನಾರ ವಿಕ್ಕಿ ಗಾಡಿ ಎತ್ಕ ಅತ್ತ ಹೋದ್ರೆ ಮಾತ್ರ ನಿಮಗೆ ಸರಿ ಹೋಗುದಿಲ್ಲ. ನಾನು 2 ಮಕ್ಕಳ ತಾಯಿ ಆದರೂ, ನಾನು ಎಷ್ಟು ದೊಡ್ಡವಳಾದರೂ, ನನ್ನ ಮಕ್ಕಳು ಎಷ್ಟು ದೊಡ್ಡವಳಾದರೂ, ನಮ್ಮಮ್ಮನಿಗೆ ನಾನಿನ್ನೂ ಚಿಕ್ಕ ಮಗುನೇ. ಅವ್ರು ತುಂಬ ಅಡುಗೆ ಮನೇಲಿ ನಿಂತ್ಕೊಂಡು ಅಳ್ತಾ ಇದ್ದಾರೆ, ಗಾಡಿ ಕೊಡಬೇಡ ಮಕ್ಕಳ ಕೈಗೆ ಅಂತೆಲ್ಲ. ಅದು ಅಳ್ಬೇಡ ಅಂದರು ಕೇಳಲ್ಲ ಅವರು, ಅಳ್ತಾ ಇದ್ದಾರೆ. ಯಾಕಿಷ್ಟು ಕೂಲ್ ಅಂತ ಹೇಳ್ತಾ ಇದ್ದೀನಿ, ಸಮಾಧಾನ ಅಂತ. ಅಳುಗೆ ತಾನೇ ಹೆಂಗಸ್ರು ಕೆಲಸ. ಯಾಕೆ ಅಳ್ಬೇಕು? ಇನ್ನೇನು ಮಾಡ್ತಾರೆ, ಅದ ತುಂಬ್ಕೊಂಡು ಒಳಗೆ ಕಣ್ಣೀರ. ಸೊ ನಾವು ಅನ್ಬೋದು 1000 ಅಳ್ಬೇಡಿ ಅಂತ. ಬಟ್ ಅವ್ರ ಮುಂದೆ ನನ್ನ ಫೀಲಿಂಗ್ಸ್ನ ಯಾವತ್ತೂ ತೋರಿಸ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಅವ್ರು ಇನ್ನೂ ನೊಂದ್ಕೋತಾರೆ ಅಂತ. ಎಲ್ಲ ಇದೆ ಜೀವನದಲ್ಲಿ ನೆಮ್ಮದಿ ಇದೆಯಾ? ಜೀವನದಲ್ಲಿ ನೆಮ್ಮದಿ ಮುಖ್ಯ. ಬರಲ್ಲ ಯಾವಾಗಾದ್ರೂ ಬರ್ತೀನಲ್ಲ, ಅದು ಬರಲ್ಲ. ಅರ್ಥ ಆಯ್ತಾ? ಆಯ್ತು ಅಜ್ಜಿ ಹೇಳ್ದಂಗೆ ಕೇಳ್ಕೊಂಡು ಸೈಲೆಂಟಾಗಿ, ನೀನು ಸೈಲೆಂಟಾಗಿದ್ರೆ ಅವಳು ಸೈಲೆಂಟಾಗಿರ್ತಾಳೆ. ಇಲ್ಲದೇ ಇದ್ರೆ ಅವಳು ಬಾಯಲ್ಲಿ ಕೆಟ್ಟ ಬರುತ್ತೆ. ಖರ್ಚು ಮಾಡೋ ತಕ್ಕಾಗಿ ಚೆನ್ನಾಗಿ ಓದಬೇಕು, ಮಾರ್ಕ್ಸ್ ತಗೋಬೇಕು. ಏನು ಗಾಡಿ ಎತ್ಕ ಹೋಯ್ತೆ. ನಮ್ಮಮ್ಮನಿಗೆ ಅವಂದೇ ಟೆನ್ಷನ್, ಗಾಡಿ ತೊಗೊಂಡು ಹೋಗ್ತಾನೆ ಎಲ್ಲ ಕಡೆ ಆಕ್ಸಿಡೆಂಟ್ ಅದು ಇದು ಅಂತ. ಅಷ್ಟರಲ್ಲಿ ಅಪ್ಪ ಕೂಡ ಗದ್ದೆ ಸೊಪ್ಪು ತರಕ್ಕೆ ಹೋಗಿದ್ರು. ಅಲ್ಲಿಂದ ಅಪ್ಪ ಕೂಡ ಬಂದರು. ಅವ್ರನ್ನ ಬನ್ನಿ ತಿಂಡಿ ತಿನ್ನಿ ಅಂತ ಕರಿತಾ ಇದ್ದೆ. ಬರ್ತೀನಿ ಮಗ ನೀ ತಿಂತಾ ಇರು ಅಂತ ಹೇಳ್ತಾಯಿದ್ರು. ಯಾಕಂದರೆ ಅವ್ರು ಸೊಪ್ಪು ಹಾಕಬೇಕಿತ್ತು ಹುಳುಗೆ. ನಾನು ಸತೀಶ್ ಬಂದುಬಿಡ್ತಾರೆ, ಅರ್ಜೆಂಟ್ ಮಾಡಿಬಿಡ್ತಾರೆ. ಇನ್ನು ತಿಂದಿದ ತಕ್ಷಣ ಕಾರಲ್ಲಿ ಕುತ್ಕೊಂಡ್ಬಿಟ್ರೆ ಒಂಥರ ವಾಕ್ರಕ್ಕೆ ಬಂದಂಗೆ ಆಗುತ್ತೆ. ಹಾಗಾಗಿ ಅಮ್ಮ ಇಡ್ಲಿ ದೋಸೆ ಎಲ್ಲ ಹಾಕ್ಕೊಟ್ರು ಬಿಸಿ ಕೂತ್ಕೊಂಡು ತಿನ್ಕೋ ಅಂತ ಹೇಳ್ತಾಯಿದ್ರು. ಸೊ ನಾನು ಅಪ್ಪನೂ ಕೂಡ ಬಂದರು. ಅಷ್ಟರಲ್ಲಿ ಅವ್ರಿಗೂ ತಿಂಡಿ ಕೊಟ್ಟು ನಾನು ತಿಂತಾಯಿದ್ದೆ. ಶಿವಣ್ಣ ಬರೋದಾ? ನಾವು ಎಷ್ಟು ದಿನ ಇದ್ದರೂ ಅವ್ರ ಬಾಯಲ್ಲಿ ಬರೋದೇ ಇದೇ ಮಾತು, ಏನು ಇಷ್ಟು ಅರ್ಜೆಂಟು, ಯಾಕೆ ಆ ಥರ, ಇನ್ನು ಸ್ವಲ್ಪ ದಿವಸ ಇರಿ ಅಂತ. ಬಟ್ ನನಗಂತೂ ಅವಳು ಕಂಟ್ರೋಲ್ ಮಾಡೋಕ್ಕಾಗ್ತಾನೆ ಇರಲಿಲ್ಲ. ಅಮ್ಮ ಅವರೇ ಕೈಯಾರ ಹೂ ಕೂಡ ಕಟ್ಟಿಕೊಟ್ರು ನನಗೆ. 8:30 9 ಗಂಟೆ ಎಲ್ಲಿ? 10:30 ಎಲ್ಲಿ? 10:30 ಟೈಮು. ಏನ್ರಿ ಚೌಡಿ, ಯಾಕೆ ವಾಲಾಡ್ತಾ ಇದ್ದೀರಾ? ಏನ್ರಿ ಈಗ ಬಂದ್ರೇನ್ರಿ ಗುರುಮಲ್ಲಪ್ಪ? ಕ್ಯಾಸೆಟ್ ಗುರುಮಲ್ಲಪ್ಪ
ಸತೀಶು ಒಂದೊಂದ್ಸಲಿ ತೀರಾ ಬೇಜಾರು ಮಾಡಿಬಿಡ್ತಾರೆ. ಪಾಪ ನಮ್ಮಮ್ಮ ಅವ್ರು ಬರ್ತಾರೆ ತಿಂಡಿ ತಿನ್ನಲಿ ಅಂತ, ಒಂದೇ ಉಸಿರಿಗೆ ಇಡ್ಲಿ ಎತ್ಬಿಟ್ಟು ಒಂದು ಒಬ್ಬೆ ಫುಲ್ಲು ದೋಸೆ ಮಾಡಿ ಚಟ್ನಿ ಮಾಡಿ ಮಿಕ್ಕಿದ ಕೆಲಸ ಮನೆ ಕೆಲಸ ನಾನು ಮಾಡಿಕೊಂಡೆ. 8:30 9 ಗಂಟೆಗೆ ಪ್ರತಿಯೊಂದು ಎಲ್ಲ ವಾರ ಪೂಜೆ ಎಲ್ಲ ಆಗಿ ನಂದು ಸ್ನಾನ ಆಗಿ ನಾನು ರೆಡಿಯಾಗಿದ್ದೆ. ತಿಂಡಿ ತಿನ್ನಿ ಅಂತ ಹಿಂಸೆ ಕೂಡ ಕೊಡ್ತಾ ಇದ್ದೆ. ಯಾಕ್ರಿ ಒಬ್ಬ ಮನುಷ್ಯ ತಿಂಡಿ ತಿನ್ನ 4 ಗಂಟೆ ಮಿರ್ತದೆ. ನೀವು ತಿನ್ಕೊಂಡು ಯಾಕೆ ಬಂದ್ರಿ? ತಿನ್ಕೊಂಡು ಯಾಕ್ರಿ ಬಂದ್ರಿ? ಗೊತ್ತು ತಾನೇ ಇಲ್ಲಿ ತಿಂತೀವಿ ಮಾಡ್ಕೊಡ್ತಾರೆ ಅಂತ. ಅಮ್ಮ ಟೀನೇ ಮಾಡೋರು ಬೇಡವಂತೆ. ತಗೋ ನೀನು ತಿನ್ನು ಪಾಪಾಯ. ದುಡ್ಡು ಕೊಡ್ರಿ ಅಂತೀರಲ್ರಿ, ಅವ್ರು ಎಲ್ಲಿಂದ ತಂದು ಕೊಡ್ತಾರ್ರಿ ದುಡ್ಡು ನಿಮಗೆ? ಹುಚ್ಚ ಬುದ್ರೆ ಹೊಸ ಮಾರ್ಬಿಟ್ಟು ನಿಮಗೆ ದುಡ್ಡು ಕೊಡ್ಬೇಕಾ? ರೇಷನ್ ಮರಿಲ್ವಾ, ಭತ್ತ ಮರಿಲ್ವಾ, ರೇಷನ್ 3 ಐಟಮ್ ದುಡ್ಡಿದೆ ಅದಕ್ಕೆ ಕೊನೆಗೂ ಅವ್ರು ತಿಂಡಿ ತಿನ್ನಲೇ ಇಲ್ಲ. ಪಪ್ಪಾಯ ಮಸ್ಕ್ ಮೆಲನೆಲ್ಲ ಕಟ್ ಮಾಡಿಕೊಟ್ಟೆ, ಟೀ ಮಾಡಿಕೊಟ್ಟೆ. ಸೊ ಬರೋವಾಗಂತೂ ಒಂದು ಯಾವಾಗಲೂ ಒಳ್ಳೆ ಕೆಲಸ ಮಾಡ್ತಾರೆ. ಮಿಲ್ಕ್ ಸ್ಯಾಂಡ್ವಿಚ್ ತೊಗೊಂಬಂದಿದ್ದಾರೆ, ಗೋಡೌನಲ್ಲಿ ಮಾಡ್ತಾಯಿದ್ರಂತೆ. ಸ್ಯಾಂಡ್ವಿಚ್ ಅಂದರೆ ನಮ್ಮ ಅಪ್ಪನಿಗೆ ಫೇವ್ರೆಟ್. ಜೊತೆಗೆ ಬರ್ಫಿ ಕೂಡ ತೊಗೊಂಬಂದಿದ್ದಾರೆ. ಗೋಡೌನಲ್ಲಿ ಕೆಲಸ ಇತ್ತು, ಗೋಡೌನಲ್ಲಿತ್ತು ಅಂತ ಹೇಳ್ಬಿಟ್ಟು ಮನೆಗೆ ಅಂತಲೇ ತೊಗೊಂಬಂದಿದ್ದಾರೆ. ನಾನು ಅದನ್ನೆಲ್ಲ ಎತ್ಬಿಟ್ಟು ಈಗ ಟ್ರೇ ಕೊಡಬೇಕಲ್ವಾ, ಗೋಡೌನ್ದು ಟ್ರೇ ಅದು. ಸೊ ಹಾಗಾಗಿ ಮನೆ ಪಾತ್ರೆಗೆಲ್ಲ ಶಿಫ್ಟ್ ಮಾಡಿಬಿಟ್ಟು ಟ್ರೇ ಕೊಡೋಣ ಅಂತ ಹೇಳಿ ಎಲ್ಲ ಸೆಗ್ರಿಗೇಟ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಅಮ್ಮನ ಜೊತೆ ಒಂದು ಫೋಟೋ ಸೆಲ್ಫಿ ತಕ್ಕೋಬೇಕಲ್ವಾ. ಏನಕ್ಕೆ ಉಳ್ಕೊಳ್ಳುತ್ತೆ? ಏನಕ್ಕೆ ಏನು ಮಾತಾಡ್ತಿದ್ರಿ? ದೋಸೆ ಅಕ್ಕಿ ದೋಸೆ ಅಕ್ಕಿ ನಾನು ಅಪ್ಪ ಬರಲಿ ಆಶೀರ್ವಾದ ತಗೊಳ್ಳೋಣ ಅಪ್ಪ ಮುಂದೆ ಅಂತ ಕಾಯ್ತಾ ಇದ್ದೆ. ಅಪ್ಪ ಸೊಪ್ಪಾಕಕ್ಕೆ ಅಂತ ಹೋಗಿದ್ರು. ಬಿಕಾಸ್ ಇವತ್ತು ಹುಳ ಹಣ್ಣು, ಪಾಪ ಅವ್ರಿಗೂ ಫ್ರೀ ಇಲ್ಲ, ಹಾಗಾಗಿ ಕಾಯ್ತಾ ಇದ್ದೆ. ಗುರುಮಲ್ಲಪ್ಪಂದು ತಲಾರಟೆ ಮಾತು ಇದ್ದಿದ್ದೆ. ಇದೊಂಥರ ವೆರಿ ಎಮೋಷನಲ್. ನಾವು ಬರುವಾಗ ಪ್ರತಿ ಸತಿ ಇದೇ ಆಗುತ್ತೆ. ಸೊ ಎಲ್ಲರೂ ಕಣ್ಣಲ್ಲಿ ಮೂಗಲೆಲ್ಲ ನೀರು ಹಾಕ್ಕೊಂಡು ಹತ್ಕೊಂಡು, ಅಮ್ಮನ ಮನೆಯಿಂದ ಬರುವಾಗ ಹತ್ಕೊಂಡು ಬರಬಾರ್ದಂತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಯಾಕಾರು ಹೆಣ್ಣಾಗಿ ಹುಟ್ಟುವ ಅಂತ ಅನಿಸುತ್ತೆ ಒಂದೊಂದ್ಸಲಿ. ಇನ್ನು ಮುಂದಿನ ಜನ್ಮ ಅಂತಿದ್ರೆ ಹೆಣ್ಮಗು ಆಗಂತೂ ಉಡಲ್ಲ ಗೈಸ್. ಈ ಎಮೋಷ್ನಲ್ಲು, ಈ ಸಂಕಟ ಅದು ಅನುಭವಿಸ್ದವ್ರಿಗೆ ಮಾತ್ರ ಗೊತ್ತಿರುತ್ತೆ. ನಾವು ಬರೀ ಬಾಯಲ್ಲಿ ಹೇಳ್ಕೊಂಡ್ರೆ ಅದು ನಾಟಕೀಯ ಅಂತಲೂ ಕೂಡ ಅನ್ನಿಸ್ಬೋದು. ಎಷ್ಟು ಏನೇ ಕೊಟ್ಟರು ಏನೂ ಕೊಟ್ಟಿಲ್ಲ, ಬರೀ ಗಾಯಲ್ಲಿ ಹೋಗ್ತಾಳೆ ಅನ್ನುತ್ತಾನೇ ಇರ್ತಾರೆ. ಸೊ ದಪ್ಪ ಅಕ್ಕಿ ಆಯಿತು, ಸಣ್ಣ ಅಕ್ಕಿ ಆಯಿತು, ಮನೆ ಅಕ್ಕಿ ಆಯಿತು, ಕಾಯಿ ಆಯಿತು, ರಾಗಿ ಆಯಿತು, ಬಾಳೆಗೊನೆ ಆಯಿತು. ಅದಕ್ಕೆ ಅಪ್ಪ ಇವಾಗಿನ ಸ್ವಲ್ಪ ದೋಸೆ ಅಕ್ಕಿ ಬರುತ್ತಲ್ಲ, ಅದು ನೀವು ದೋಸೆ ಇಡ್ಲಿ ರುಬ್ತಾ ಇರ್ತೀರಾ, ಇದು ಚೆನ್ನಾಗಾಗುತ್ತೆ ತೊಗೊಂಡೋಗಿ ಅಂತ ಅದನ್ನು ಕೂಡ ಒಂದು ಮೂಟೆ ತೊಗೊಂಬಂದು ಬೇಡ ಅಂದರೂ ಕೇಳ್ತಾ ಇಲ್ಲ, ಎಲ್ಲ ತಂದು ಲೋಡ್ ಮಾಡ್ತಾ ಇರ್ತಾರೆ. ನಾನು ನಮ್ಮ ಮನೆಗೆ ಬಂದಾಗಲೂ ಅವ್ರನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿರ್ತೀನಿ. ನಮ್ಮ ಮನೇಲಿ ಏನಿರುತ್ತೋ ಅದನ್ನು ಕೂಡ ನಾನು ಅಷ್ಟೇ ಪ್ರೀತಿಯಿಂದ ಖುಷಿಯಿಂದ ಕೊಟ್ಟಿರ್ತೀನಿ. ಸತೀಶ್ ಅಂತೂ ಏನು ಬೇಕು ಅದಿಸ್ಕೋ ಯಾವತ್ತೂ ಏನೂ ಅನ್ನಲ್ಲ, ಯಾಕೆ ತಂದೆ ಅಲ್ಲೇ ಬಿಟ್ಟು ಬಾ ಅಂತಾರೆ. ಬಟ್ ಪ್ರೀತಿ ವಿಶ್ವಾಸದಿಂದ ಕೊಡ್ತಾರೆ ಇವರು ಅಷ್ಟೇ. ಮನು ಅಮ್ಮ ಡಿಪಾರ್ಟ್ಮೆಂಟು ಅಡುಗೆ ಡಿಪಾರ್ಟ್ಮೆಂಟು ಅದಕ್ಕೆ ನಾಲ್ಕು ಕಾಯಿ ತಗೋಬೋದು. ಅವರು ಮಾತಾಡ್ತಾ ಬರ ವಿಕಿ ಬಾಯ್ ಬಬ್ಬು ಕರೆದ ಬಾಯ್ ಅನ್ಕೊಂಡು ಹೋಗಿದ್ವಿ ಬರ್ತೀವಿ. ಅಮ್ಮ ಕಮ್ಮಿ ಅದಕ್ಕೇನಪ್ಪ ಫೋನ್ ಮಾಡು. ಹಾಂ ಏರ್ ಕಮ್ಮಿ ಆಯ್ತಾ? ಏರ್ ಕಮ್ಮಿ ಐತೆ ಅಂತವ್ರೆ.
ಅದು ಊಟ ಎಲ್ಲ ಹಾಕಿದ್ರಲ್ಲ ಕಾರ್ದು ಸ್ವಲ್ಪ ಏರು ಕಮ್ಮಿ ಆದಂಗೆ ಅನ್ನಿಸ್ತು. ಸೊ ಬರಲಿಕ್ಕೆ ಇಷ್ಟ ಇಲ್ಲ, ಬಟ್ ಆದರೂ ಬರಲೇಬೇಕು. ಒತ್ತಡ, ಪ್ರೆಷರ್, ಜವಾಬ್ದಾರಿ ಏನೂ ಮಾಡೋಕ್ಕಾಗಲ್ಲ. ಇಷ್ಟೇ ನಮ್ಮ ಋಣದಲ್ಲಿ ಇದ್ದಿದ್ದು ಇಷ್ಟೇ, ಪಾಲಿಗೆ ಬಂದಿದ್ದು ಪಂಚಾಮೃತ ಇಷ್ಟೇ ಅಂತ ಅಂದ್ಕೊಂಡು ಫೈನಲಿ ಹೊರಡ್ತಾ ಇದ್ದೀವಿ. ನಾನು 4 ಅಕ್ಷರ ಕಲ್ತಂಥ ಕಾಲೇಜ್ HKV ಕಾಲೇಜ್, HK ವೀರಣ್ಣಗೌಡ ಕಾಲೇಜ್ ಇದೆ. ನಾನು ಫಸ್ಟ್ PUC ಸೆಕೆಂಡ್ PUC ಮುಗಿಸಿದಂಥ ಕಾಲೇಜ್. ಸೊ ಒಂಥರ ಸವಿ ನೆನಪು, 1000 ನೆನಪು ಅಂತಾರಲ್ಲ ಹಾಗೆ. ದ ಫೇಮಸ್ ಎಳ್ನೀರು ಮಂಡಿ ಮಾರ್ಕೆಟ್ ಇದು. ಇಡೀ ಆಲ್ ಓವರ್ ಕರ್ನಾಟಕ, ಡೆಲ್ಲಿ, ತಮಿಳ್ನಾಡಿಗೂ ಕೂಡ ನಮ್ಮ ಮದ್ದೂರು RMCಯಿಂದನೇ ಎಳ್ನೀರು ಸಪ್ಲೈ ಆಗೋವಂಥದ್ದು. ಫೇಮಸ್ ಅಂದರೆ ಈ ಥರ ದೊಡ್ಡ ಎಳ್ನೀರು ಮಾರ್ಕೆಟ್ ಇನ್ನೆಲ್ಲೂ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ. ಸೊ ಅದೊಂದು ಪ್ರೌಡ್ ಇದೆ ನಮ್ಮೂರಿಗೆ, ಎಳ್ನೀರು ಮಾರ್ಕೆಟ್ ಹತ್ರ ನಮ್ಮ ಮನೆ ಅಂತ. ಸೊ ಅಲ್ಲೇ ರಿವರ್ಸ್ ತೊಗೊಂಡು ಸ್ವಲ್ಪ ಹೇರ್ ಎಲ್ಲ ಕಮ್ಮಿ ಇತ್ತು ಗಾಡಿದು, ಅದನ್ನೆಲ್ಲ ಚೆಕ್ ಮಾಡಿಸ್ಕೊಂಡು ಒಂಥರ ಮನಸ್ಸು ತುಂಬ ಭಾರ ಅನ್ನಿಸ್ತಾಯಿತ್ತು ಗೈಸ್. ಸೊ ನಾನು ಹೇಳಿದ್ರೆ ಅದು ನಿಮಗೆ ನಾಟಕೀಯ ಅನ್ನಿಸ್ಬೋದು, ಬಟ್ ನಾನು ಬೆಳೆದು ಬಂದಿರೋದೇ ಹಾಗೆ. ತುಂಬ ಪ್ರೀತಿ ಸಿಕ್ಕಿದೆ ನನಗೆ ಅಪ್ಪನ ಕಡೆಯಿಂದ, ಅಮ್ಮನ ಕಡೆಯಿಂದ, ಪ್ರತಿಯೊಬ್ಬರ ಕಡೆಯಿಂದ ತುಂಬ ಪ್ರೀತಿ ಸಿಕ್ಕಿದೆ. ಅದೇನೋ ಅಂತಾರಲ್ಲ, ನಾನು ಚಿಕ್ಕದ್ರಿಂದ ಅಷ್ಟು ಪ್ರೀತಿಲಿ ಬೆಳೆದಿದ್ದಕ್ಕೋ ಏನೋ ಮದುವೆ ಆದಮೇಲೆ ಒಂಥರ ಜೀವನನ ನಾನು ಅನುಭವಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಅದು ಹೇಳ್ಕೋಬಾರ್ದು ಅದಷ್ಟು ಏನೂ ಗೊತ್ತಾಗಲ್ಲ ನನಗೆ. ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಬೆಳೆದು ಬಂದಿದ್ದ ರೀತಿಯೇ ಒಂಥರ. ನಾನು ಮದುವೆ ಆಗಿದ್ದೆ ಬೇರೆ ರೀತಿ ಪ್ರಪಂಚಕ್ಕೆ, ಬೇರೆ ಈ ಥರ ಪ್ರಪಂಚ ನಾನು ನೋಡೇ ಇರಲಿಲ್ಲ. ಒಂಥರ ರಿಸ್ಟ್ರಿಕ್ಷನ್ಸ್, ಇವಾಗಲೂ ಕೆಲಸ, ಅಷ್ಟು ಪ್ರೀತಿ, ಮಾತುಕತೆ ಆ ಥರದ್ದೆಲ್ಲ ನಾನು ಮದುವೆ ಆದಮೇಲೆ ನೋಡಿದ್ದು ತುಂಬಾ ಕಮ್ಮಿ. ಒಂಥರ ಡ್ರಾಸ್ಟಿಕ್ ಚೇಂಜ್ ಅಂತ ಹೇಳ್ಬೋದು. ಅಪ್ಪ ಅಮ್ಮನ ಮನೇಲಿ ಯಾವ ಹೆಣ್ಮಕ್ಳು ಮುದ್ದಾಗಿ ಪ್ರೀತಿಯಿಂದ ಸುಖವಾಗಿ ಬೆಳೆದಿರ್ತಾರೋ, ಅವ್ರ ಗಂಡನ ಮನೇಲಿ ತುಂಬ ಕಷ್ಟಗಳನ್ನ ನೋಡ್ತಾರೆ. ಅದು 102% ನಿಜ. ವಿಕ್ಕಿ ಬಬ್ಬು ಹೊತ್ತು ಸುಸ್ತಾಗಿ ಆರಾಮಾಗಿ ಪಾಪ ಗುರುಮಲ್ಲಪ್ಪನ ಮೇಲೆ ಕಾಲು ಹಾಕ್ಕೊಂಡು ಆರಾಮ್ಸೆ ಮಲ್ಕೊಂಬಿಟ್ಟವನೇ ವಿಕ್ಕಿ. ಅವನು ಯಾವಾಗಲೂ ಹಾಗೆ ಮಲ್ಕೊಳ್ಳೋದು. ನಾನಿದ್ರೆ ಪಕ್ಕ ನನ್ನ ಮೇಲೆ ಹಾಕ್ತಾನೆ, ಇಲ್ಲ ಯಾರು ಇರ್ತಾರೋ ಅವ್ರ ಮೇಲೆ ಬಾಯಿ ಬಿಟ್ಕೊಂಡು ಒಳ್ಳೆ ನಿದ್ದೆ ಮಾಡ್ತಾ ಇದ್ದಾರೆ. ಅದೊಂದು ಗುರುಮಲ್ಲಪ್ಪ ಏನು ಶೆಕೆ ತಡ್ಕೊಳಕ್ಕಾಗದೆ ಶರ್ಟ್ ಬನಿಯನೆಲ್ಲ ಬಿಚ್ಕೊಂಡು ಆರಾಮ್ಸೆ ಮಲ್ಕೊಂಬಿಟ್ಟಿದ್ದಾರೆ. ಫಸ್ಟು ನಾವು ಮೈಸೂರಿಗೆ ಎಂಟ್ರಿ ಆದ ತಕ್ಷಣ ಬಂದಿದ್ದೆ ಸ್ಕೂಲ್ ಹತ್ರ, ಯಾಕಂದರೆ ಇವತ್ತು ಲಾಸ್ಟ್ ಡೇಟು. ಅದು 12:30 1 ಗಂಟೆ ಒಳಗಡೆ ಇಂತಿಂಥ ಸ್ಟ್ಯಾಂಡರ್ಡ್ಗೆ ಇಂತಿಂಥ ಡೇ ಇಂತಿಂಥ ಟೈಮಿಂಗ್ಸ್ ಅಂತ ಕೊಟ್ಬಿಟ್ಟಿದ್ದಾರೆ. ಅಡ್ಮಿಷನ್ ಎನಿವೇ ಅಟ್ ಎನಿ ಕಾಸ್ಟ್ ಇವತ್ತು ಮಾಡಲೇಬೇಕಿತ್ತು. ಬುಕ್ಸು, ಯೂನಿಫಾರ್ಮ್ಗೆಲ್ಲ ಅಮೌಂಟ್ ಇವತ್ತು ಲಾಸ್ಟ್ ಡೇ ಕಟ್ಟಲೇಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಅರ್ಜೆಂಟಲ್ಲಿ ಬಂದ್ವಿ. ಇನ್ನು ಮುಂದೆ ಏನೇನಾಯಿತು ಏನು ಎತ್ತ ಪ್ರತಿಯೊಂದು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಟಾಟಾ ಬೈ ಬೈ. ವ್ಲಾಗ್ ತುಂಬ ಲೆಂದಿ ಆಗುತ್ತೆ ಅಂತ ಅಷ್ಟೇ. ಟೇಕ್ ಕೇರ್, ಬಾಯ್.